ಹೌದೌದು ಎತ್ತು ಸತಿ ಬಿಡಲ್ಲ. ಸಾರ್ವಜನಿಕರು ಓಡಾಡುವಂತ ಫುಟ್ಪಾತ್ಗಳು ಯಾರು ಕೂಡ ತಮ್ಮ ಅಂಗಡಿ ಸಾಮಗ್ರಿಗಳನ್ನ ಇಡಬಹುದು. ನಮ್ಮ ಮನೆಗೆ ಫೋಟೋನ ಬಂದ್ಬಿಡುತ್ತೆ. ಆದೇಶ ಕೊಟ್ಟಿರೋದು ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಸ್ವಾಗತಾರ್ಹ ಸರ್. ಆದ್ರೆ ಈಗ ಬೀದಿ ಬದಿ ವ್ಯಾಪಾರಿಲಿ ಅದನ್ನ ನಂಬ್ಕೊಂಡೇ ಜೀವನ ಮಾಡ್ತಾ ಇದಾರಲ್ಲ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ಹೇಳಿರೋದೇನು ಸರ್? ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಾನೆ ಹೇಳಿರೋದು. ಅವ್ರು ಏನೇ ಮಾಡಿದಿರಾ ಏಕಾಏಕಿ ಬಂದು ಫುಟ್ಪಾತ್ ತೆರವುಗಳು ಗೊಳಿಸ್ತೀನಿ ಅಂತ ಈ ತರ ಮಾಡಿದ್ರೆ ಜನಗಳೆಲ್ಲ ಏನ್ ಮಾಡ್ಬೇಕು ಸರ್? ಈ ಹಿಂದೆ 15 ದಿನದಿಂದ ಸರ್ ನಾವು DC ಮೇಡಮ್ ಒಂದು ಲೆಟರ್ ಕೊಟ್ಟಿದೀವಿ. ಅದಕ್ಕೆ ಅವ್ರಂದ್ರು ನಿಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸಡನ್ ಆಗಿ ಇವರು ಈ ತರ ಏಕಾಏಕಿ ಬಂದು ತೆರವುಗೊಳಿಸಿದ್ರೆ ಬೇರೆ ಈಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಅಂತಾರಲ್ಲ ಎಲ್ಲಿ ಹೋಗ್ಬೇಕು ಸರ್? ಈಗ ತೆರವುಗೊಳಿಸ್ತೀವಿ ಸ್ಟಾರ್ಟಿಂಗ್ ಬಂದಿದ್ರು, 15 ದಿನದಿಂದ ಬಂದಿದ್ರು ಸರ್. ಬಂದು ಹೇಳಿದ್ರು ನಾವು ಒಂದು ಲೆಟರ್ ಕೊಟ್ಟ ಮೇಲೆ ಸರಿ ಆಯ್ತು ನಾನು ನಗರಸಭೆ ಹತ್ರ ಮಾತಾಡ್ತೀನಿ, ಒಂದು ಸಭೆ ಕರೆದು ಅಲ್ಲಿ ಒಂದು ನಿರ್ಧಾರ ತಗೊಂತೀವಿ ಅಂತ ಹೇಳಿದ್ರು. ಇದುವರೆಗೆ ಯಾವ್ದೇ ತರ ಸಭೆನೂ ಕೂಡ ಕರೆದಿಲ್ಲ ಅವರು.
ಬೀದಿ ಬದಿ ವ್ಯಾಪಾರಿಗಳದಾಗ್ಲಿ ಅಥವಾ ಯಾವುದೇ ತರ ಸಭೆಗಳನ್ನ ಕರೆದಿಲ್ಲ. ಈಗ ಏಕಾಏಕಿ ಬಂದ್ಬಿಟ್ಟು ಈ ತರ ಇದ್ ಮಾಡ್ತಾ ಇದಾರೆ ಸರ್, ತೆರವುಗೊಳಿಸ್ತಾ ಇದಾರೆ. ಈಗ ನಿಮ್ಗೆ ತೆರವುಗೊಳಿಸಿದಾರಲ್ಲ, ಈಗ ಹಾ, ಸರ್. ತೆರವುಗೊಳಿಸ್ತಾರಲ್ಲ, ನಿಮ್ಗೆ ಎಲ್ ಬೇಕು ಜಾಗ ಅನ್ನೋದು ಹೇಳ್ತೀರಾ? ಸರ್ ನಮ್ಗೆ ಜನಸಂದಣಿ ಜಾಗದಲ್ಲಿ ಕೊಡ್ಲಿ ಸರ್. ನೀವು ತಗೊಂಡೋಗ್ಬಿಟ್ಟು ಅವ್ರಿಗೆ ನಿಜಗುಣ ರೆಸಿಡೆನ್ಸಿ ಕಡೆನೋ ಅಥವಾ ಎಲ್ಲ ಸಿಟಿ ಆಚೆ ಹಾಕೋದ್ರೆ ಜನಗಳು ಬರ್ತಾರ ಸರ್ ಅಲ್ಲಿಗೆ. ಅಲ್ಲಿ ಬಂದು ಜನ ವ್ಯಾಪಾರ ಯಾರು ಮಾಡ್ತಾರೆ ಸರ್ ಅಲ್ಲಿ? ನಮ್ಗೆ ಎಲ್ಲರೂ ಕೊಡ್ಲಿ ಸರ್, ಅವ್ರೆಲ್ಲರೂ ಜಾಗ ಕೊಡ್ಲಿ ಸರ್. ನಮ್ಗೆ ಜನಸಂದಣಿ ಓಡಾಡೋ ಜಾಗದಲ್ಲಿ ನಮ್ಗೆ ಜಾಗ ಬೇಕು ಸರ್. ಸರ್ ರಾಘವೇಂದ್ರ ಅಂತ ಸರ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ನಾವು ಕೋರ್ಟ್ ರೋಡ್ ಕ್ಲಿಯರ್ ಮಾಡಿಸಿದ್ವಿ. ಅದಾದ್ಮೇಲೆ ಇಲ್ಲಿ ಮೇನ್ ರೋಡ್ದಲ್ಲಿ ಸ್ವಲ್ಪ ಕೋರ್ಟ್ ಕೇಸು ಅವು ಇವು ಅದಾವ ಅಂತ ಹೇಳಿ ಅಡ್ವಾನ್ಸ್ ಆಗಿ ನಾವು ಈಗ 15 ದಿವಸದಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಚಾರ ಮಾಡಿದ್ರು ಯಾರು ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕಾಗಿ ಇವತ್ತಿನಿಂದ ಕಾರ್ಯಾಚರಣೆ ಚಾಲೂ ಆಗಿದೆ ಸರ್. ಎಲ್ಲ ನೀವು ಮಾಡ್ತಾ ಇದ್ದೀವಿ. ಮತ್ತು ಕೆಲವು ಮಂದಿ ಕೋರ್ಟಿದ್ದು ಇದೆ ಅಂತ ತೋರಿಸಿದ್ರು ಕೆಲವು ಮಂದಿ. ಬಟ್ ಅದು ಅಲ್ಲಿ ಸ್ಟೇ ಇಲ್ಲ. ಅದು ಆದರೂ ಅದನ್ನ ನಾವು ಏನಿದೆ ಕಾಪಿ ಕೊಟ್ಟಿದ್ದಾರೆ. ಒಬ್ಬರು ಒಂದು ಅಂಗಡಿಯವ್ರು ಮಾತ್ರ ಕೊಟ್ಟಿದ್ದಾರೆ. ಅದನ್ನ ನಾವು ನಮ್ಮ ವಕೀಲರ ಜೊತೆ ಕನ್ಸಲ್ಟ್ ಮಾಡ್ಕೊಂಡು ಅದು ಏನಿದೆ ನೋಡ್ಕೊಂಡು ಇದು ಮಾಡ್ತೀವಿ. ಈಗಂತೂ ಕಾರ್ಯಾಚರಣೆ ಅಂತೂ ಸ್ಟಾರ್ಟ್ ಇದೆ ಸರ್, ಈಗ ಫುಟ್ಪಾತ್ ಅಲ್ಲಿ ಇದ್ದವ್ರಿಗೆ ಬೇರೆ ಕಡೆ ಏನಾದ್ರು ಅದನ್ನ ಈಗ ಸದ್ಯಕ್ಕೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇವು ನಮ್ಮ ಚಾಮರಾಜೇಶ್ವರ ಟೆಂಪಲ್ ಆಗಿರ್ಬೋದು, ದೊಡ್ಡ ಬೀದಿ, ಸಣ್ಣ ಬೀದಿ, ರಥದ ಬೀದಿ, ಇವೆಲ್ಲಾನು ಮುಂದಿನ ಇದರಲ್ಲಿ ಮಾಡ್ತಾ ಇದ್ದೀವಿ. ಅಡಿಲ್ಲ ಅದನ್ನ ಡಿಸೈಡ್ ನಾವು ಕೂಡಿ ಮಾತಾಡ್ಕೊಂಡು ಮಾಡೋಣ. ಅಲ್ಲೇ ಕೂಡಿ ಅಂತಂದ್ರೆ ಅಲ್ಲೇ ಕೊಡೋ ವ್ಯವಸ್ಥೆ ಮಾಡೋಣ. ಆದ್ರೆ ಇನ್ನ ನಾವು ಯಾವ ನಿರ್ಧಾರ ಮಾಡಿಲ್ಲ. ಅಟ್ ಈ ನೀವು ಹೇಳ್ದಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಂತಿಂಥ ಪ್ಲೇಸ್ ಒಂದೊಂದು ಏರಿಯಾಕ್ಕೆ ಒಂದೊಂದು ಪ್ಲೇಸು 2 ಪ್ಲೇಸು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದ್ರ ಜೊತೆ ಶಾಸಕರ ಜೊತೆ ಒಂದಿಟ್ಟು ಮಾತಾಡ್ತೀವಿ. ನಮ್ಮ ಜೊತೆ ನಮ್ಮ ಆಡಳಿತಾಧಿಕಾರಿ ಜೊತೆ ಮಾತಾಡ್ಕೊಂಡು ಅವರು ಒಂದಿಟ್ಟು ಡೈರೆಕ್ಷನ್ ಕೊಡ್ತಾರೆ. ಡೈರೆಕ್ಷನ್ ಕೊಟ್ಟ ತಕ್ಷಣ ತಮ್ಮದು ಒಂದು ಅವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದಾಗ ಇಂಥ ಪ್ಲೇಸ್ ಅಂತ ಹೇಳ್ತೀವಿ. 1 ಅಥವಾ 2 ಪ್ಲೇಸ್ ಕೊಡ್ತಾರೆ ಅವರು. ಅವ್ರ ಅಥವಾ ನಾವು ಕೊಡ್ತೀವಿ. ಅದರಲ್ಲಿ ನೀವು ನಿಮ್ದು ಯಾವ ಸೂಕ್ತ ಅನಿಸುತ್ತೋ ಆ ಜಾಗದಲ್ಲಿ ಇದು ಮಾಡ್ತೀವಿ.